ಅಂತಂತೂ ಇವತ್ತು ಬರ್ಚಕ್ಕಿ ಫಾಲ್ಸ್ ಹೋಗೋಮಂತ ಹೋಯ್ತಾ ಇದೀವಿ. ನಾವು ವಿಡಿಯೋದಲ್ಲಿ ನೋಡ್ದಷ್ಟು ರೀಲ್ಸ್ ನೋಡ್ದಷ್ಟು ನೀರ್ ಜಾಸ್ತಿ ಇಲ್ಲ. ಎಷ್ಟಿದೆ ಅಂತ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ. ಅಮ್ಮ ವೆಲ್ಕಮ್ ಟು ಬರ್ಚಕ್ಕಿ ಜಲಪಾತಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ನನ್ನೇ ಫಾಲೋ ಮಾಡ್ತೀರ ಹಾಗೆ ತೋರಿಸ್ತೀನಿ. ಈ ಕಡೆ ಹೋದ್ರ ಈ ಕಡೆ ಹೋದ್ರ ನೆನ್ನೆ ಹೋಗಿದ್ನಲ್ಲ ನಾನು ಇತ್ತಾಗ ಹಾ ಇದ್ ನೋಡಿ ಈಗ ಹೋಯ್ತಾ ಇದೀವಲ್ಲ, ಇದು ವೆಲ್ಲೆಸ್ಲಿ ಸೇತುವೆ. ಕಾರ್ತಿಕಂತ ಚಿಕ್ಕ ಸೇತುವೆ, ನಮ್ಮ ಹಳೆ ಪ್ರಾಚೀನ ಕಾಲದಲ್ಲಿ ಇದ್ದಂತ ಸೇತುವೆ ಇದು. ನಮ್ ತಾತ ಮುತ್ತಾತನವ್ರು ಇದ್ದಿದ್ರು. ಅದು ನೀರ್ ತುಂಬೈತ ಬಂದು ಜಾಸ್ತಿ ಆದ್ಮೇಲೆ ಈ ಸೇತುವೆ ಕಟ್ರು. ಇದು ತುಂಬೈತ ಅಂದ್ಮೇಲೆ ಇಷ್ಟೊಂದು ದೊಡ್ಡ ಸೇತುವೆ ಕಟ್ಟವ್ರ ನೋಡಿ. ಇಷ್ಟೊಂದು ಇದೆಲ್ಲ ಈಗ ನೀರ್ ಸ್ವಲ್ಪ ಕಡಿಮೆ ಇದೆ. ಜಾಸ್ತಿ ಬಂದ್ರು ಮಾತ್ರ ಇಲ್ಲಿ ತಿರ್ಗಾಡಕ್ಕೆ ಕಷ್ಟ, ನೋಡಕ್ ಇನ್ನೂ ಸುಂದರವಾಗಿರುತ್ತ. ಕೆಲವೊಬ್ರು ಹಳೆ ವಿಡಿಯೋ ಹಾಕ್ಬಿಟ್ಟು ಇವತ್ತಿನ ತೋರಿಸ್ತಾರ. ನಮ್ ಪ್ರೆಸೆಂಟ್ ಇರೋ ನೀರ್ ತೋರಿಸ್ತಾ ಇದೆ ನೋಡಿ. ಹೋಯ್ತಿರಂತ ಸ್ಥಳ ಬರ್ಚಕ್ಕಿ ಫಾಲ್ಸ್ ಹೋಗೋಕೆ ಸಿಗಂತ ಇದು ಒಂದು ಹಳೆ ಕಾಲದ ದೇವಸ್ಥಾನ, ಸೋಮನಾಥೇಶ್ವರ ದೇವಸ್ಥಾನ ನೋಡಿ. ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಇವತ್ತು ಶನಿವಾರ ಆಗಿರೋದ್ರಿಂದ ಜನ ತುಂಬಾ ಕಡಿಮೆ. ಸೊ ನಾಳೆ ಆದ್ರೂ ಫುಲ್ ಜನ ಜಾಸ್ತಿ ಐತಾರ. ಇವತ್ತು ಕಡಿಮೆ ಜನ ಅಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಮಂತ ಬಂದಿದ್ವಿ. ಏನೋ ಇಲ್ಲಿ ಗಲಾಟೆ ನಡೀತದ ಟಿಕೆಟ್ಗೆ. ಏನ್ ಬರ್ದಿರ್ಬೇಕು? 100 ರೂಪಾಯಿ ಕೈ ಕೊಟ್ರು ಏನ್ ಬರ್ದಿರ್ಬೇಕು? ಚೇಂಜ್ ಕೊಡು ಅಂತ ಹೇಳ್ತಾ ಇದ್ದೀನಲ್ಲ. 100 ಕೊಟ್ಟಿಲ್ಲ, ಅಯ್ಯೋ ಚೇಂಜ್ ಕೊಡು. ಹಿಂದೇನ್ ಬರ್ಕೊಡ್ತೀಯ ನೀನು? ಎಲ್ಲ ಕಡೆ ಅಂತಿಂತು ನಾ ಇವತ್ತು ಬರ್ಚಕ್ಕಿ ಫಾಲ್ಸ್ ನೋಡಕಂತ ಬಂದಿವಿ. ಕೆಲವೊಂದು ಹೇಳ್ತಾ ಇದ್ರಲ್ಲ ನೀರು ಏನ್ ತುಂಬ ಹರಿತಾ ಇದೆ ಅಂತ ಹಳೆ ವಿಡಿಯೋದಲ್ಲಿ ಹಾಕ್ಬಿಟ್ಟು ಸುಳ್ಳು ಸುದ್ದಿ ಹಬ್ಬಿಸಿದ್ರಲ್ಲ, ಅವ್ರಿಗೆಲ್ಲ ಇವತ್ತು ನೇರವಾಗಿ ಪ್ರೆಸೆಂಟ್ ಇವಾಗ ಎಷ್ಟು ನೀರ್ ಹರಿತೀರ ಅನ್ನೋದು ತೋರ್ಸಕ್ ಬಂದಿನಿ. ಬನ್ನಿ ನೋಡ್ಕೊ ಬರೋಣ. ಇವತ್ತಂತೂ ಸ್ವಲ್ಪ ಜನಗಳು ಕಡಿಮೆ, ನಾಳಾಗೋರು ಇನ್ನೂ ತುಂಬಾ ಜನಗಳು ಬರ್ತಾರ. ನಾನ್ ಜೊತೆಗ್ ಬಂದಿರೋರು ಅಲ್ಲಿ ಹೊಂಟೋಗ್ಬಿಟ್ರು, ನನ್ನ ಬಿಟ್ಬಿಟ್ಟು ನಾನು ಅವ್ರನ್ನ ಹುಡುಕ್ತವನಿ. ಅವ್ರು ಆಲ್ರೆಡಿ ನೀರ್ ನೋಡಕೊಂಡು ಹೊಂಟೋಗ್ಬಿಟ್ರ. ಇವತ್ತು ಸ್ವಲ್ಪ ಕಡಿಮೆನೆ. ನಾವ್ ಇನ್ನೂ ತುಂಬಾ ಜನ ನೋಡ್ಬೇಕು ಅಂತಂದ್ರೆ ನಾಳೆ ಬಂದ್ರ ಮಾತ್ರ ಇಲ್ಲೆಲ್ಲ ನಿಂತ್ಕೊಳಕ್ಕೆ ಜಾಗ ಇರಲ್ಲ. ಅದಕ್ಕೆ ಕೆಲವೊಬ್ರು ಬಂದಿರೋರು ಇವತ್ತೇ ನೋಡ್ಕೊಂಡು ಹೋಗಮಂತ ಬಂದಾರ. ಆಲ್ರೆಡಿ ನೀರ್ ಸೌಂಡ್ ಕೇಳಿಸ್ತಾರ ನನಗದ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಇವಾಗಿನ ಪ್ರೆಸೆಂಟ್ ನೀರ್ ಬರ್ತಾ ಇರೋದು ಇದು. ಜಾಸ್ತಿ ನೀರಿಲ್ಲ ನೋಡಿ. ಇಲ್ಲಿ ಇವಾಗ ಬರ್ತಿರಂತ ಪ್ರೆಸೆಂಟ್ ನೀರು ಇದು. ಕೆಳಗಡೆ ಹೋಗಿ ತೋರಿಸ್ತೀನಿ. ಈ ಪ್ರೆಸೆಂಟ್ ಇರುವಂತ ನೀರು ಇಷ್ಟೇ, ಜಾಸ್ತಿ ಇಲ್ಲ. ಮೊದಲು ಯಾರೋ ಹಳೆ ವಿಡಿಯೋ ಹಾಕ್ಬಿಟ್ಟು ನಿಮ್ಗ ಕಪ್ಪುಗಳು ಮಾಡ್ತಿದ್ರಲ್ಲ, ಆ ತರ ಹಳೆ ವಿಡಿಯೋ ಹಾಕ್ಬಿಟ್ಟು ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಳೆ ವಿಡಿಯೋ ತುಂಬಿ ಹರಿತಾವ ಅಂದ್ಬಿಟ್ಟು ಅದನ್ನ ನ್ಯೂಸ್ನವರು ಹಬ್ಬಿಸ್ತಾವ್ರ. ಸುಳ್ಳು. ಇರಂತ ನೀರು ಇಷ್ಟೇ, ಜಾಸ್ತಿ ಏನಿಲ್ಲ. ಬರೀ ಸುಳ್ಳು ಹೇಳ್ಕೊಂಡ್ ತಿರ್ಗಾಡೋದಲ್ಲ ಜನ. ಯಾವ್ದೇ ನ್ಯೂಸ್ನವರಾದ್ರು ಅಷ್ಟೇ, ಯಾರೋ ಒಂದ್ ಹಾಕಿದ್ರು ಹಳೇದ್ನ ಅಂದ್ಬಿಟ್ಟು ಅದನ್ನೇ ತಗದ್ ಹಾಕ್ಬಿಟ್ರು. ಹೋಗ್ ನೋಡಲ್ಲ ಮಾಡಲ್ಲ. ಇಂಥ ಜನಗಳೇ ಜಾಸ್ತಿ ನಮ್ಮೂರ್ಲೆಲ್ಲ. ಯಪ್ಪ ಅಂತಿಂತು ಬರ್ಚಕ್ಕಿ ಫಾಲ್ಸ್ ನೋಡಾಯ್ತು. ನಾವ್ ಅನ್ಕೊಂಡಷ್ಟು ನೀರಿಲ್ಲ, ಕಡಿಮೆನೇ ಇರೋದು. ಈ ಬರ್ಚಕ್ಕಿ ಫಾಲ್ಸ್ ನೋಡೋಕು ನಿನ್ನೆ ನಾವ್ ಹೋಗಿದ್ನಲ್ಲ, ಆ ಆಪೋಸಿಟ್ ಇರೋದೆ ಈ ನೀರು. ನೋಡ್ಕೊಂಡಂತೂ ಬಂದ್ವಿ. ಅಂತಿಂತು ಈಗ ನೆಕ್ಸ್ಟ್ ಗರ್ಗ, ಅಲ್ಲೊಂದ್ ಫಾಲ್ಸ್ ಐತೆ, ಅದಕ್ಕೆ ಹೋಗ್ಬೇಕು. ಅದೇಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಎಲ್ಲ ಅದೇ ಕಾಣಿಸ್ತಿರುತ್ತ. ಹಂಗೆ ನಾವು ಬರ್ಚುಕ್ಕಿ ನೋಡ್ಕೊಂಡ್ ಬಂದಾದ್ಮೇಲೆ ಗಗನ್ ಚುಕ್ಕಿ ನೋಡ್ಬೇಕು ಅನ್ನೋ ಆಸೆ ಇರುತ್ತಲ್ವಾ, ಅದಕ್ಕೆ ನಾವು ಗಗನ್ ಚುಕ್ಕಿ ನೋಡಕ ಸುಮಾರು ದೂರ ಅಲ್ಲಿವರೆಗೂ ಹೋಗ್ಬೇಕು. ಅದಕ್ಕೆ ನಾವು ಬೇಡ ಇಲ್ಲೇ ತರ್ಗದ ಹತ್ರನೇ ಆಯ್ತಾ, ಯಾಕೆ ಸುಮ್ಮನೆ ಅಲ್ಲಿವರೆಗೂ ಹೋಗೋದು ಅನ್ಕೊಂಡು ತರ್ಗ ಹತ್ರ ಇರೋದು. ಇದನ್ನ ನೋಡೋದೆ ಅಲ್ಲಿಂದ ಆ ಕಡೆಯಿಂದ ನೋಡ್ರು ಇದೇ ಕಾಣೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದಲ್ಲ, ಇದೇ
ಗಗನ್ ಚುಕ್ಕಿ ಜಲಪಾತ ನೋಡಿ. ಈ ಗಗನ್ ಚುಕ್ಕಿ ಇಲ್ಲ ಅಲ್ಲಿ ನೀರ್ ಬೀಳ್ತಾ ಐತಲ್ಲ, ಈ ನೀರ್ ಬೀಳ್ತಿರೋದ್ನ ಈ ನೀರ್ ಬೀಳ್ತಾ ಇರೋದನ್ನ ಅಲ್ಲಿ ಸ್ಟೆಪ್ಸ್ ಕಾಣ್ತಾ ಐತೆ ನೋಡಿ. ಆ ಕಡೆಯಿಂದ ಆ ಗಗನ್ ಚುಕ್ಕಿ ಸ್ಟೆಪ್ಸ್ ಇಂದ ನಾವ್ ನಿಂತ್ಕೊಂಡು ನೋಡ್ತಂದ್ರೆ ನಮಗ್ ಕಾಣಂತ ದೃಶ್ಯನೇ ಇವು. ಇದೇ ಗಗನ್ ಚುಕ್ಕಿ ಬರ್ ಚುಕ್ಕಿ ಹತ್ತತ್ರ ಇರುವಂತದ್ದು. ಈ ನೀರು ಹೋಯ್ತದಲ್ಲ, ಅಲ್ಲಿ ಒಂದ್ ಪಕ್ಕದಲ್ಲಿ ಒಂದ್ ಮನೆ ಐತೆ. ಆ ಮನೆ ಇರೋದೇ ಬ್ಲಫ್. ಅಲ್ಲೇ ವಿದ್ಯುತ್ ತಯಾರಾಗಂತ ಸಂಸ್ಥೆ ಬ್ಲಫ್ ಇದೆಯಲ್ಲ, ಅದೇ ನೋಡಿ. ಗಗನ್ ಚುಕ್ಕಿ ಬರ್ ಚುಕ್ಕಿ ಹತ್ರದಲ್ಲಿ ಆಗೋಯ್ತು. ಕೆಲವೊಬ್ರು ಏನ್ ಲಾಂಗ್ ವಿಡಿಯೋ ಮಾಡಿ ಒಂದ್ ಅರ್ಧ ಪಿಕ್ಚರ್ ಹಿಂಗೆ ತೆಗಿತಾರ. ನಾವು ಒಂದ್ 5 ನಿಮಿಷ 10 ನಿಮಿಷದಲ್ಲಿ ತಿಳಿಸ್ಬಿಡ್ತೀವಪ್ಪ. ಕಡಿಮೆನೆ, ಅಷ್ಟೊಂದ್ ಜಾಸ್ತಿ ಇಲ್ಲ ನೀರು. ಇನ್ನು ನೀರ್ ಜಾಸ್ತಿ ಬರ್ಬೇಕು ಅಂತಂದ್ರ ಕೊಡಗು ಈ ಬೇರೆ ಕಡೆ ಎಲ್ಲ ಮೇಳ ಜೋರಾಗಿ ಹೋಯ್ತು ಅಂದ್ರೆ ಇಲ್ಲಿ ನೀರ್ ಜಾಸ್ತಿ ಆಯ್ತಾ. ಕಡಿಮೆನೆ ತುಂಬಾ. ಯಾಕಂದ್ರೆ ಈ ಕಡಿಮೆ ನೀರನ್ನು ಜಾಸ್ತಿ ಜನ ತೋರಿಸ್ತಾ ಇದ್ರು, ಜಾಸ್ತಿ ನೀರ್ ಐತೆ ಅಂತ. ಬಟ್ ಜಾಸ್ತಿ ನೀರಿಲ್ಲ, ಇಷ್ಟೇ ಕಡಿಮೆ ಇರೋದು ನೋಡಿ.